ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಯ ಬಳಿಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಕಂಡು ಬರ್ತಾ ಇವೆ. ಆನೇಕಲ್ ಪಟ್ಟಣದ ಜೈ ಭೀಮ್ ಬಂಕ್ನಲ್ಲಿ ಇಲ್ಲ ಪೆಟ್ರೋಲ್ ಡೀಸೆಲ್. ಪೆಟ್ರೋಲ್ ಸಿಗದೆ ವಾಪಸ್ ಹೋಗ್ತಾ ಇರುವಂತ ವಾಹನ ಸವಾರರು. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಇಂಧನ ಬಳಕೆಯನ್ನ ಆದಷ್ಟು ತಗ್ಗಿಸಿ ಅಂತ ಏನ್ ಹೇಳಿಕೆ ಕೊಟ್ಟಿದ್ರಲ್ಲ, ಆ ಹೇಳಿಕೆಯ ಬೆನ್ನಲ್ಲೇ ಈಗ ಪೆಟ್ರೋಲ್ ಡೀಸೆಲ್ ಇಲ್ಲ ನೋ ಸ್ಟಾಕ್ ಅನ್ನುವಂತ ಬೋರ್ಡ್ಗಳು ಬಂಕ್ಗಳಲ್ಲಿ ಕಂಡು ಬರ್ತಿವೆ. ಹೀಗೆ ಆದ್ರೆ ಮುಂದೆ ಏನು ಅಂತ ವಾಹನ ಸವಾರರು ಆತಂಕ ವ್ಯಕ್ತಪಡಿಸಿದ್ದಾರೆ. ಫೀಲ್ಡ್ ವರ್ಕ್ ಮಾಡುವವರಿಗೆ ಬೈಕು ಕಾರು ಅನಿವಾರ್ಯ. ಇಂಧನ ಹಾಕಿಸ್ತೆ ಮನೇಲಿಡೋದಕ್ಕಾಗುತ್ತಾ? ಪೆಟ್ರೋಲ್ ಇಲ್ಲದೆ ಇದ್ರೆ ಸವಾರರಿಗೆ ಕಷ್ಟ ಆಗುತ್ತೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅಂತ ವಾಹನ ಸವಾರರು ಮನವಿ ಮಾಡಿದ್ದಾರೆ. ಪ್ರತಿನಿತ್ಯವೂ ಕೂಡ ಫೀಲ್ಡ್ ಅಲ್ಲಿ ಓಡಾಡುವವರ ಕಷ್ಟ ಏನು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಂಬರೀಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಡೀಸೆಲ್ ಪೆಟ್ರೋಲ್ ಅನ್ನ ಕಡಿಮೆ ಬಳಸಿ ಅಂತ ಹೇಳಿದ್ರು. ಕಡಿಮೆ ಬಳಸಿ ಅಂತ ಹೇಳಿದ ಕೂಡಲೇ ಕೆಲವು ಬಂಕ್ಗಳಲ್ಲಿ ಸ್ಟಾಕ್ ಖಾಲಿ ಆಗಿರುವಂತದ್ದು. ಇವತ್ತು ಆನೇಕಲ್ನ ಜೈ ಭೀಮ್ ಪೆಟ್ರೋಲ್ ಬಂಕ್ ನಲ್ಲೂ ಕೂಡ ಇವತ್ತು ಪೆಟ್ರೋಲ್ ಖಾಲಿ ಆಗಿದೆ. ಬಂದಂತ ಏನು ವಾಹನ ಸವಾರರು ವಾಪಸ್ ಹೋಗುವಂತಹ ಕೆಲಸ ಆಗ್ತಾ ಇದೆ. ನಾವೀಗ ಆನೇಕಲ್ ಪಟ್ಟಣದಲ್ಲಿ ಇದ್ದೇವೆ. ನೀವು ನೋಡಬಹುದು, ಇದು ಇಂಡಿಯನ್ ಪೆಟ್ರೋಲ್ ಬಂಕ್ ಏನಿದೆ, ಇಲ್ಲಿ ಪೆಟ್ರೋಲ್ ಖಾಲಿ ಆಗಿರುವಂತದ್ದು. ಬಂದಂತ ವಾಹನ ಸವಾರರು ವಾಪಸ್ ಹೋಗ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಹೇಳಿದ್ರು, ಡೀಸೆಲ್ ಪೆಟ್ರೋಲ್ ಅನ್ನ ಮಿತವಾಗಿ ಬಳಸಿ ಎನ್ನುವಂತ ಮಾತನ್ನ ಹೇಳಿದ್ರು. ಜೊತೆಗೆ ಬೆಲೆ ಏರಿಕೆ ಆಗುತ್ತೆ ಅನ್ನುವಂಥದ್ದು ಕೂಡ ಏನು ಜನಸಾಮಾನ್ಯರಲ್ಲಿ ಏನೋ ಒಂದು ಆತಂಕ ಇತ್ತು. ಆದ್ರೆ ಕೆಲ ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ, ಸ್ಟಾಕ್ಗಳು ಸರಿಯಾಗಿ ಮೊದಲಿನಂತೆ ಬರ್ತಾ ಇಲ್ಲ ಎನ್ನುವಂಥದ್ದು ನೋಡಿದ್ರೆ ಪೆಟ್ರೋಲ್ ಏನು ಸಿಗ್ತಾ ಇಲ್ವಾ, ಪೆಟ್ರೋಲ್ಗಳು ಏನು ಆಮದು ಮಾಡ್ಕೊಳ್ಳುವಂಥದ್ದು, ಆ ಪೆಟ್ರೋಲ್ ಏನು ನಮ್ಮ ದೇಶಕ್ಕೆ ಬರುವಂಥದ್ದು ಏನು ಕಡಿಮೆ ಆಗ್ತಿದ್ಯಾ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗತ್ತಾ ಎನ್ನುವಂಥದ್ದು ಇಲ್ಲಿ ಕಾಡ್ತಾ ಇರುವಂಥದ್ದು. ಇದರಿಂದಾಗಿ ಸಾಕಷ್ಟು ಜನರು ಕೂಡ ಏನು ಒಂದು ರೀತಿಯಾಗಿ ಆತಂಕದಲ್ಲಿದ್ದಾರೆ. ಸಾಕಷ್ಟು ಜನರು ಪೆಟ್ರೋಲ್ ಬಂಕ್ಗೆ ಬಂದು ವಾಪಸ್ ಹೋಗುವಂತಹ ಕೆಲಸ ಆಗ್ತಾ ಇರುತ್ತದೋ. ಇವತ್ತು ವಾಹನ ಸವಾರರು ಕೂಡ ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೇನೆ. ಸರ್, ನೀವು ಎಲ್ಲಿಂದ ಬಂದಿದ್ರಿ? ನಿಮ್ಗೇನು ಪೆಟ್ರೋಲ್ ಸಿಕ್ತಾ ಏನು? ಸರ್, ನಮಗೆ ನಾನು ಬಂದ್ಬಿಟ್ಟು ಚಂದಾಪುರದಿಂದ ಬಂದಿದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಆನೇಕಲ್ ಬರ್ಬೇಕಾಯ್ತು, ಬಂದೆ. ಬಟ್ ಅಲ್ಲೊಂದು ಪೆಟ್ರೋಲ್ ಬಂಕ್ ಹತ್ರ ಹೋಗಿದ್ದೆ, ಅಲ್ಲಿನೂ ಪೆಟ್ರೋಲ್ ಸಿಕ್ಕಿಲ್ಲ. ಬಟ್ ಇಲ್ಲಿ ಬಂದೆ, ಇಲ್ಲಿನೂ ಸಿಕ್ಕಿಲ್ಲ. ತುಂಬಾ ತೊಂದರೆ ಆಗ್ತೈತಿ ನಮಗೆ. ಫ್ರೆಂಡ್ ಬಂದು ಮೋದಿ ಏನ್ ಹೇಳ್ತಾವ್ರೆ ಅಂದ್ರೆ ಪೆಟ್ರೋಲ್ನ ಕಡಿಮೆ ಬಳಸಿ ಅಂತ ಹೇಳ್ತಾವ್ರೆ. ಬಟ್ ಆ ಪೆಟ್ರೋಲ್ ಕಡಿಮೆ ಬಳಸಿದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಪೆಟ್ರೋಲ್ಗಳು ಸಿಗ್ತಾ ಇಲ್ಲ. ಇನ್ನೊಂದು ಬಂದ್ಬಿಟ್ಟು ನಾವು ಡ್ಯೂಟಿ ಹೋಗ್ಬೇಕು ಸರ್. ಈಗ ಪೆಟ್ರೋಲ್ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗೈತೆ. ಅನಾಥಕರ ಏನ್ ಮಾಡ್ಬೇಕಂದ್ರೆ ಇದು ಏನೋ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಾನು ಕೇಳ್ಕೊಂತ ಇದೀನಿ ಸರ್. ಇದಿಷ್ಟು ವಾಹನ ಸವಾರರು ಹೇಳ್ತಾ ಇರುವಂತ ಮಾತು. ನಾವು ಫೀಲ್ಡ್ ವರ್ಕ್ ಮಾಡುವಂತವ್ರು, ನಾವು ಪೆಟ್ರೋಲ್ ನಮಗೆ ಗಾಡಿಗೆ ಅವಶ್ಯಕತೆ ಇದೆ, ನಾವು ಮಿತವಾಗಿನೇ ಬಳಸ್ತೇವೆ. ಆದ್ರೆ ಕೆಲವು ಬಂಕ್ಗಳಲ್ಲಿ ಪೆಟ್ರೋಲ್ ಇಲ್ಲಿವರೆಗೂ ಕೂಡ ಏನಂದ್ರೆ ಆನೇಕಲ್ ಭಾಗದಲ್ಲಿ ಒಂದು 2-3 ಪೆಟ್ರೋಲ್ ಬಂಕ್ಗಳಲ್ಲಿ ಖಾಲಿ ಆಗ್ತಾ ಇದೆ. ನೋ ಸ್ಟಾಕ್ ಎನ್ನುವಂಥದ್ದು ಕೂಡ ಇರುವಂತದ್ದು. ಪೆಟ್ರೋಲ್ ಬಂಕ್ಗಳಲ್ಲಿ ಹೋಗಿ ವಾಪಸ್ ಬರುವಂತಹ ಕೆಲಸ ಆಗ್ತಾ ಇದೆ ಎನ್ನುವಂಥದ್ದು ವಾಹನ ಸವಾರರು ಹೇಳ್ತಾ ಇರುವಂತ ಮಾತು. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.